100% ಇಲ್ಲ. ನಮ್ಮ ಎಲ್ಲ ಏಪ್ರಿಲ್ 15 ಮೇಲೆ ಮಾಡಬೇಕನ್ನೋದ್ರಲ್ಲಿ ಏಪ್ರಿಲ್ ತಿಂಗಳಲ್ಲಿ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗುತ್ತೆ ಎಲ್ಲ ಸಾಧ್ಯತೆಗಳು ಕಾಣಿಸ್ತಾ ಇದೆ ಅಂತ ಹೇಳಿ. ಎಲ್ಲ ರೈತ ಮಿತ್ರರಿಗೆ ನಮಸ್ಕಾರ. ಫಾರ್ಮರ್ಸ್ ಕಿಂಗ್ ಯೂಟ್ಯೂಬ್ ಚಾನಲ್ ಸ್ವಾಗತ. ಇವತ್ತು ವಿಷಯ ಏನಪ್ಪ ಅಂದರೆ, ಏಪ್ರಿಲ್ ತಿಂಗಳಲ್ಲಿ ರೇಟ್ ಇರುತ್ತೋ ಅಥವಾ ಇರೋಲ್ಲೋ ಅನ್ನೋದ್ರ ಬಗ್ಗೆ ವಿಡಿಯೋ ಮಾಡಿದ್ದೀನಿ. ಕೊನೆ ತನಕ ನೋಡಿ. ದಯವಿಟ್ಟು ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ತಿಳಿಸಿ. ಈಗ KNN ಮಂಡಿ ಮಾಲೀಕರಾದ KNN ಪ್ರಕಾಶ್ ಅವ್ರನ್ನ ಮಾತಾಡೋಣ ಬನ್ನಿ. ನಿಮಗೆ ಈ ವಿಡಿಯೋ ಯೂಸ್ಫುಲ್ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ವಿಡಿಯೋ ನೋಡೋ ಪ್ರತಿಯೊಬ್ಬರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ವಿಡಿಯೋಸ್ ಮಾಡ್ತಾ ಇರ್ತೀವಿ, ನಿಮಗೆ ಬೇಗ ರೀಚ್ ಆಗುತ್ತೆ ವಿಡಿಯೋ. ದಯವಿಟ್ಟು ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ KNN ಮಂಡಿ ಮಾಲೀಕರಾದ ಪ್ರಕಾಶ್ ಅವ್ರ ಹತ್ರ ಮಾತಾಡೋಣ. ನಮಸ್ಕಾರ ಅಣ್ಣ. ನಮಸ್ಕಾರ. ಎಲ್ಲ ರೈತರು ಏಪ್ರಿಲ್ ತಿಂಗಳಲ್ಲಿ ಟೊಮೊಟೊ ಬೆಲೆ ಯಾವ ರೀತಿ ಹೆಂಗಿರ್ಬೋದು ಅಂತ ಕ್ವಶನ್ಸ್ ಕೇಳ್ತಾ ಇದಾರಣ್ಣ. ಅದಕ್ಕೆ ನಿಮ್ಮ ಹತ್ರ ಆನ್ಸರ್ ಎಲ್ಲ ಅನ್ನದಾತರಿಗೆ KNN ಮಂಡಿ ಮಾಲೀಕರಿಂದ ನಮಸ್ಕಾರಗಳನ್ನು ಸಲ್ಲಿಸ್ತಾ, ಏನು ನಿಮ್ಮ ಆತಂಕ ಇದೆ, ಏಪ್ರಿಲ್ ತಿಂಗಳಲ್ಲಿ ಟೊಮೆಟೊ ಬೆಲೆ ಯಾವ ತರ ಇರ್ತೈತೆ ಅಂತ ಆತಂಕ ಇದೆ, ಆತಂಕ ಪಡಬೇಕಾಗಿರೋಂಥ ಚಿಂತೆ ಬಿಡಿ. ಈಗ ಹೊರಗಡೆ ಟೊಮಾಟೊ ಎಲ್ಲ ಸ್ವಲ್ಪ ಬಿಸಿಲಿಗೆ ನಾಶ ಆಗ್ತಾ ಇರೋದ್ರಿಂದ ಏಪ್ರಿಲ್ ತಿಂಗಳಲ್ಲಿ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗೋಂಥ ಎಲ್ಲ ಸಾಧ್ಯತೆಗಳು ಕಾಣಿಸ್ತಾ ಇದೆ ಅಂತ ಹೇಳ್ಬೋದು. ಎಲ್ಲ ರೈತ ಬಾಂಧವರು, ಸಾರ್ವಜನಿಕರು ಈ ವಿಡಿಯೋವನ್ನು ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ನಿಮ್ಗೆ ಇನ್ನೂ ಏನಾದ್ರು ಹೆಚ್ಚಿನ ಮಾಹಿತಿ ಬೇಕಾದ್ರೆ ಕಾಮೆಂಟ್ ಅಲ್ಲಿ ತಿಳಿಸಿ. ವಿಡಿಯೋ ನೋಡ್ತಾ ರೈತರು ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ರತಿಯೊಬ್ಬರು. ಟೊಮೊಟೊ ಬೆಲೆ ತುಂಬಾ ಜಾಸ್ತಿ, ತೀರಾ ಕಡಿಮೆ ಆಗೋ ಕಾರಣ ಇಲ್ಲ, ಏನು ಅಂತ ಕಡಿಮೆ ಆಗಿಲ್ಲ. ಒಂದು 50ರಿಂದ 70 ರೂಪಾಯಿವರೆಗೂ ಜ್ಯೂಸ್ಗೆ ಹೋಗ್ತಾ ಇದೆ. ಒಂದು 100ರಿಂದ 150-200 ರೂಪಾಯಿವರೆಗೂ ಮೀಡಿಯಂ ಆಗ್ತಾ ಇದೆ. ಒಂದು 2 ಗ್ರೇಡ್ ಕ್ವಾಲಿಟಿ. ನಂಬರ್ 1 ಕ್ವಾಲಿಟಿ 250 ರೂಪಾಯಿ ರೇಟ್ ನಡೀತಾ ಇದೆ. ನಾಟಿ ಸೀಡ್ ಒಂದು 300-310-20 ನಡೀತಾ ಇದೆ. ಅಕಸ್ಮಾತ್ ಇವಾಗ ಪ್ರೆಸೆಂಟ್ ರೈತರು ಏಪ್ರಿಲ್ ತಿಂಗಳಲ್ಲಿ ಟೊಮೊಟೊವನ್ನು ನಾಟಿ ಮಾಡ್ಬೋದಾ? ಮಾಡ್ಬೋದು. ಈಗ ಒಳ್ಳೆ ಸುಗ್ಗಿ ಕಾಲ ಇದೆ, ರೈತರಿಗೆಲ್ಲ ಗೊತ್ತಿದೆ ಅದು. ಈಗ ಮಾಡೋದ್ರಿಂದ ಏನು ತೊಂದರೆ ಇಲ್ಲ. ಸ್ವಲ್ಪ ಮಳೆ ಆದ್ರೆ ರೈತನಿಗೆ ಸ್ವಲ್ಪ ಏನು ಈಗ ವೈರಸ್ ಅಂತಕ್ಕಂಥದ್ದು ಇದೆ, ಅದು ಕೂಡ ಸ್ವಲ್ಪ ಕಡಿಮೆ ಆಗುವಂತ ಸಾಧ್ಯತೆಗಳಿದೆ. ಈ ಟೆಂಪರೇಚರ್ ಜಾಸ್ತಿ ಇರೋದ್ರಿಂದ ಸ್ವಲ್ಪ ರೈತರ ಆಲೋಚನೆಯಲ್ಲಿ ಇದ್ದಾರೆ. ಎಲ್ಲ ಏಪ್ರಿಲ್ 15 ಮೇಲೆ ಮಾಡ್ಬೇಕನ್ನೋದ್ರಲ್ಲೇ ಇದ್ದಾರೆ. ಮಾಡ್ತಾರೆ, ಮಾಡ್ಬೋದು, ಏನ್ ತೊಂದರೆ ಇಲ್ಲ. ಇವಾಗ ಕ್ವಶನ್ ಏನ್ ಹೇಳ್ತಾ ಇದ್ದಾರೆ, ತುಂಬಾ ಜನ ರೈತರು ಇವಾಗ ನಾಟಿ ಮಾಡಿದ್ರೆ ಉತ್ತಮ ಇದೆ, ಸೀಡ್ಸ್ ಅಥವಾ ನಾಟಿ ಮಾಡಿದ್ರೆ ಉತ್ತಮ ಅಂತ ಕೇಳ್ತಾ ಇದ್ದಾರೆ. ಇಲ್ಲ, ನಮ್ಮ ಭಾಗದಲ್ಲಿ ನಾಟಿನೇ ಯಥೇಚ್ಛವಾಗಿ ಮಾಡ್ತಾ ಇದ್ದಾರೆ. ಸೀಡ್ ಯಾಕೆ ನಾವು ಇದು ಮಾಡೋದಿಲ್ಲ ಅಂತಂದ್ರೆ, ರೆಕಮೆಂಡ್ ಮಾಡೋದಿಲ್ಲ ಅಂದ್ರೆ, ಸೀಡ್ ಕ್ವಾಲಿಟಿ ಬರೋದಿಲ್ಲ ನಮ್ಮ ಕಡೆ. ಸ್ವಲ್ಪ ಪ್ರಾಬ್ಲಮ್ ಇದೆ. ಯಾರು ಕ್ವಾಲಿಟಿ ತೆಗಿತಾರ ಅಂತ ರೈತರು ಸೀಡ್ ಎಷ್ಟು ಬೇಕಾದ್ರೂ ಮಾಡ್ಬೋದು, ಏನ್ ತೊಂದರೆ ಇಲ್ಲ. ನಾಟಿ ಯಥೇಚ್ಛವಾಗಿ ಬೆಳೆಯೋದ್ರಿಂದ ಏನಾಗುತ್ತೆ ಅಂದ್ರೆ ಅವರೇಜ್ ಬೆಲೆ ಸಿಗತ್ತೆ ಅಂತ ಹೇಳ್ಬೋದು. ಮತ್ತೆ ಇನ್ನೊಂದಣ್ಣ, ಟೊಮಾಟೋದಲ್ಲಿ ತುಂಬಾ ತರದ ತಳಿಗಳು ಬಂದೈತೆ. ಅದರಲ್ಲಿ ಯಾವ ನಾಟಿ ಮಾಡಿದ್ರೆ ಉತ್ತಮಣ್ಣ? ಈಗ ಯಥೇಚ್ಛವಾಗಿ ಸಾಹೋ ನಾಟಿ ಮಾಡ್ತಾ ಇದ್ದಾರೆ. ಸಾಹೋ ಬಾಹೋ ಅಂತ ಅವ್ರದ್ದು ಸಿಂಜೆಂಟಾ ಕಂಪ್ನಿ ಇದೆ, ಮಾಡ್ತಾ ಇದ್ದಾರೆ. ಸೀಡ್ ಅಲ್ಲಿ 624 ಇದೆ, ಅದೇನು ಅವಿರಾಜ್ ಅಂತ ಹೊಸದಾಗಿ ಬಿಟ್ಟಿದ್ದಾರೆ, ಅದು ನಾಟಿ ಮಾಡ್ತಾ ಇದ್ದಾರೆ. ಕೆಲವು ತಳಿ ಬೇಕಾದ ಜೈವಮ್ ಇದೆ, ಅದನ್ನು ಮಾಡಬಹುದು. ಮತ್ತೆ ಇವ್ರದ್ದು ಲಕ್ಷ್ಮೀ ಸೀಡ್ಸ್ ಅವ್ರದ್ದು ವಜ್ರ ಅಂತ ಬಂದಿದೆ, ಅವ್ರದ್ದು ನಾಟಿ ಮಾಡಬಹುದು. ನಂದಿ ಅಂತಿರೋ ಸ್ವಲ್ಪ ಫೇಲ್ಯೂರ್ ಆಗ್ಬೋದು, ವಜ್ರನ್ ಮಾಡಬಹುದು ಅಂತಕ್ಕಂಥದ್ದು ಹೇಳ್ಬೋದು. ದಯವಿಟ್ಟು ವಿಡಿಯೋ ಒಂದು ಲೈಕ್ ಮಾಡಿ. ವಿಡಿಯೋ ನೋಡೋ ಪ್ರತಿಯೊಬ್ಬರು ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಬೆಲಕನ್ನು ಪ್ರೆಸ್ ಮಾಡಿ. ನಾವು ಹಾಕೋ ಮೊದಲ ವಿಡಿಯೋ ನಿಮಗೆ ಬರುತ್ತೆ. ಮತ್ತೆ ನೆಕ್ಸ್ಟ್ ಬರೋ ಏಪ್ರಿಲ್ ತಿಂಗಳಲ್ಲಿ ಟೊಮೊಟೊ ಬೆಲೆ ಜಾಸ್ತಿ ಆಗುತ್ತಾ ಅಥವಾ ಕಡಿಮೆ ಆಗುತ್ತಾ? ಬೇರೆ ಕಡೆಯಿಂದ ಟೊಮೊಟೊ ಮಾರ್ಕೆಟ್ಗೆ ಹೆಚ್ಚಾಗಿ ಟೊಮೊಟೊ ಬರುವ ಸಾಧ್ಯತೆ ಇದೆಯಣ್ಣ? 100% ಇಲ್ಲ. ನಮ್ಮ ಲೋಕಲ್ದೇ ನಡೆಯೋದು, ಮಾಡಬಹುದು, ಬಂದ್ರೂ ಏನ್ ತೊಂದರೆ ಇಲ್ಲ. ಬೆಲೆ ಸಿಗುವಂತ ಎಲ್ಲಾ ಸಾಧ್ಯತೆಗಳು ಇದೆ. ಮತ್ತೆ ಇನ್ನೊಂದು ನೆಕ್ಸ್ಟ್ ಏಪ್ರಿಲ್ ತಿಂಗಳಲ್ಲಿ ಟೊಮೊಟೊ ಬೆಲೆ ಅಂದಾಜು ಹೇಗಿರ್ಬೋದಣ್ಣ? ಒಂದು 300ರಿಂದ 400 ರೂಪಾಯಿ ರೇಂಜ್ 15ನೇ ತಾರೀಕು ಮೇಲೆ, ಅಂದ್ರೆ ರಂಜಾನ್ ಹಬ್ಬ ಆಗಿದ್ದು 8 ದಿವಸದ ಮೇಲೆ ಸ್ವಲ್ಪ ಚೇತರಿಸ್ಕೊಳ್ಳೋಂತ ಎಲ್ಲಾ ಲಕ್ಷಣಗಳು ಕಾಣಿಸ್ತಾ ಇದೆ. ಈಗ ಟೊಮೊಟೊ ನಾಟಿ ಮಾಡುವ ರೈತರಿಗೆ ಏನ್ ಹೇಳ್ತೀರಣ್ಣ? ಟೊಮೊಟೊ ನಾಟಿ ಮಾಡಬಹುದು, ಏನ್ ತೊಂದರೆ ಇಲ್ಲ. ನಮ್ಮ ರೈತರಿಗೆ 5ನೇ ತಿಂಗಳು 15ನೇ ತಾರೀಕುವರೆಗೂ ನಾಟಿ ಮಾಡ್ತಾನೆ ಇರ್ಬೋದು. ಕಾರಣ ಏನಪ್ಪಾ ಅಂತಂದ್ರೆ, ಆಂಧ್ರ ಆಗ್ಬೋದು, ಚಳ್ಳಕೆರೆ ಭಾಗದಲ್ಲಿ ಆಗ್ಬೋದು, ಮಹಾರಾಷ್ಟ್ರ ಆಗ್ಬೋದು, ಅವರೆಲ್ಲರೂ ಮಳೆ ಆದ್ಮೇಲೆನೆ ನಾಟಿ ಮಾಡಕ್ಕಾಗೋದು. ಇಲ್ಲಾಂದ್ರೆ ಬಿಸಿಲು ನಾರೇ ಅಂಟೋದಿಲ್ಲ. ಹಂಗಾಗಿ ನಮ್ಮ ರೈತರು ಧೈರ್ಯವಾಗಿ ನಾಟಿ ಮಾಡಬಹುದು. ಮತ್ತೆ ಈಗ ಯಥೇಚ್ಛವಾಗಿ ತುಂಬಾ ಜನ ರೈತರು ಜಾಸ್ತಿ ಕ್ವಶನ್ ಆಗ್ತಾ ಇದಾರೆ, ಲೈವ್ ಯಾವಾಗ ಇದು ಮಾಡ್ಕೊಡ್ತೀರಿ ಅಂತ. ಇಲ್ಲ, ರೈತರೆಲ್ಲ ಈ ಕ್ವಶನ್ಗೆ ನಾನು ಪ್ರತಿ ಬಾರಿ ಆನ್ಸರ್ ಮಾಡ್ತಾನೆ ಇದ್ದೀನಿ. ರೈತರು ಇದನ್ನ ಸಹಕರಿಸಬೇಕಾಗತ್ತೆ. ವ್ಯಾಪಾರಸ್ಥರು ಹೊರಗಡೆ ತುಂಬಾ ತೊಂದರೆ ಇರೋದ್ರಿಂದ ವ್ಯಾಪಾರಸ್ಥರು ಅದಕ್ಕೆ ಅನುಮತಿ ಕೊಡ್ತಾ ಇಲ್ಲ. ಕಾರಣ ಏನಪ್ಪಾ ಅಂತಂದ್ರೆ, ಇಲ್ಲಿ ಕಡಿಮೆ ಬೆಲೆದು ಅವನು ಲೈವ್ ಅಲ್ಲಿ ನೋಡ್ತಾನೆ, ಹೆಚ್ಚಿನ ಬೆಲೆ ಅದು ಲೈವ್ ಅಲ್ಲಿ ನೋಡೋದಿಲ್ಲ.
ಕಡಿಮೆ ಬೆಲೆ ಮಾರ್ಬಿಟ್ಟು ವ್ಯಾಪಾರ ನಷ್ಟ ಅನುಭವಿಸ್ತಾ ಇರೋದ್ರಿಂದ ವ್ಯಾಪಾರ ತಡೆ ಒಡ್ಡಿದ್ದಾನೆ. ಹಂಗಾಗಿ ಲೈವ್ ಬೇಡ ಅಂತಕ್ಕಂಥದ್ದು ನಮ್ಮಿದು. ರೈತನಿಗೆ ಪ್ರತಿ ದಿವಸ ಇಲ್ಲಿ ಏನಾಗುತ್ತೆ ಬೆಲೆ ಲೈವ್ಗಿಂತ ಇನ್ನೂ ಹೆಚ್ಚಾಗಿ ಕೊಡ್ತಾ ಇದ್ದಾರೆ ನಮ್ಮ ಮಾಹಿತಿ. ಇನ್ನೂ ಏನಾದ್ರು ಮಾಹಿತಿ ಬೇಕಾದ್ರೆ ರೈತನ ಕೇಳಿ ಕೊಡೋಣ, ಅದೇನು ತೊಂದರೆ ಇಲ್ಲ. ಓಕೆ, ತುಂಬಾ ಥ್ಯಾಂಕ್ಸ್ ಅಣ್ಣ. ಇಷ್ಟೊಂದು ಮಾಹಿತಿ ನೀಡೋದಕ್ಕೆ ತುಂಬಾ ಧನ್ಯವಾದಗಳಣ್ಣ. ನಮಸ್ಕಾರ, ಎಲ್ಲ ಅನ್ನದಾತರಿಗೂ ನಮಸ್ಕಾರ, ಶುಭೋದಯ. ಓಕೆ. ಇಷ್ಟೊತ್ತು ಮಾತಾಡಿದ KNN ಮಂಡಿ ಮಾಲೀಕರಾದ ಪ್ರಕಾಶ್ ಅವರಿಗೆ ಥ್ಯಾಂಕ್ ಯು. ಇಷ್ಟೊಂದು ಮಾಹಿತಿ ನೀಡಿದ್ದಕ್ಕೆ ಅವ್ರಿಗೂ ಧನ್ಯವಾದಗಳು. ನಿಮಗೆ ಈ ವಿಡಿಯೋ ಬಗ್ಗೆ ಏನು ಅನ್ಸುತ್ತೆ ಪ್ಲೀಸ್ ಕಾಮೆಂಟ್ ಮಾಡಿ. ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ಈ ವಿಡಿಯೋ ಬಗ್ಗೆ ಏನು ಅನ್ಸುತ್ತೆ ಪ್ಲೀಸ್ ಕೆಳಗಡೆ ಕಾಮೆಂಟ್ ಮಾಡಿ. ತುಂಬ ಜನ ರೈತರು ತೆಲುಗಲ್ಲಿ ಎಕ್ಸ್ಪ್ಲೇನ್ ಮಾಡಿ ಅಂತ ಕೇಳ್ತಾ ಇದ್ರಿ. ನನಗೆ ಅಷ್ಟೊಂದು ತೆಲುಗು ಬರಲ್ಲ, ಆದರೂ ಮೈನ್ ಪಾಯಿಂಟ್ಸನ್ನು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ತೀನಿ. అందరికీ నమస్కారం. ఫార్మర్స్ కింగ్ యూట్యూబ్ ఛానల్కి స్వాగత. కోలార్ టమాటా మార్కెట్ KNN మండి మాలికరు KNN ప్రకాష్ వాళ్ళు ఏప్రిల్ నెలలో రేట్లు వస్తాయో లేదో అనే ಬಗ್ಗೆ క్లీన్గా ఎక్స్ప్లెయిన్ చేయడారు. నేను కొన్ని పాయింట్లు మాత్రం చెప్తాను. దాని గురించి మీకు ఏమనిపించని ప్లీజ్ కామెంట్ చేయండి. ఇష్టమైతే ఒక లైక్ చేయండి. ప్రతి ఒక్కరు సబ్స్క్రైబ్ చేయకుండా ఛానల్ని. ఇప్పుడు KNN మండి మనకి చెప్పేది ఏమంటే ఏప్రిల్ నెలలో టమాటో ధరలు అంత ఏమి ఎక్కువ అయ్యేది. యావరేజ్ 350 ఇంకా 400 ఉండొచ్చు. అంత ఇడిస్తే అంత రేట్లు ఏం పోయేది. ఎందుకంటే ఎండాకాలము అంత వానలు ఏం పడేది. కాయ తక్కువ వస్తుంది కానీ ఇಳುವರಿ అంత వచ్చేది. రేట్లు ఎక్కువ కావచ్చు, లేకపోతే తక్కువేం అయ్యేది. ఏప్రిల్ 15వ తారీఖున ఇంకా రేట్లు ఎక్కువ అవుతాయి అని చెప్తా ఉన్నారు వాళ్ళు. మళ్ళా ఏప్రిల్ నెలలో నాటి చేయొచ్చు అంటే జాస్తి నాటి టమాటో ఎక్కువ పూడిస్తే సీజన్కి వస్తుందని ఒక రేట్లు వస్తాయని ఒక ఓపు ఉంది. సీడ్స్ కింద నాటి పూడిస్తే మంచిది అని ఒక ఇది ఉంది. అంతే ఇస్తే ఏం లేదు. మళ్ళా ఇప్పుడు ఉండే రేట్లే ఉంటాయి. ఏప్రిల్ 15వ తారీఖు పైన రేట్లు ఎక్కువ కావచ్చు. అట్లా ఇట్లా ఒక 100, 150 రూపాయలు గంట 350, 400 రూపాయల వరకు ఎక్కువ కావచ్చు రేట్లు. అంత ఇస్తే అంతకి ఇంకేం సాయం పోయలేదు. ఏప్రిల్ నెలలో అవరేజ్ రేటు మ్యాక్సిమం 350 ఇంకా 450 వరకు పోవచ్చు. అంత చూస్తే అందుకే ఇంకేం వచ్చిపోయేది. మీకు ఈ వీడియో ఏమనిపించాలి ప్లీజ్ కామెంట్ చేయండి. ಪ್ರತಿ ಒಬ್ಬರು ಅಟ್ಲೀಸ್ಟ್ ಸಬ್ಸ್ಕ್ರೈಬ್ చేయకుండా. ಓಕೆ ಫ್ರೆಂಡ್ಸ್, ಬಾಯ್. ನೆಕ್ಸ್ಟ್ ವರ್ಷ ನಿಮಗೆ ಇದ್ರ ಬಗ್ಗೆ ಏನೇನು ಡೌಟ್ಸ್ ಇದ್ದರೆ ಪ್ಲೀಸ್ ಕಮೆಂಟ್ ಮಾಡಿ. ಪ್ರತಿಯೊಂದ್ರ ಬಗ್ಗೆಯೂ ಅಲ್ಲಿ ಕೇಳ್ತೀವಿ. ನೀವು ಕ್ವಶನ್ ಕೇಳೋ ಪ್ರತಿಯೊಂದು ಕ್ವಶನ್ ಅಲ್ಲಿ ಕೇಳ್ತೀವಿ. ದಯವಿಟ್ಟು ಎಲ್ಲ ಕ್ವಶನ್ಸ್ ಮಾಡಿ. ಓಕೆ ಫ್ರೆಂಡ್ಸ್, ಬಾಯ್. ನೆಕ್ಸ್ಟ್ ವರ್ಷ